ತ್ರಿವೇಣಿ ಕಾದಂಬರಿ ಆಧಾರಿತ ಚಿತ್ರ ಎಂದು ನೀವೆಲ್ಲರೂ ಕೇಳಿರುತ್ತೀರಿ. ತ್ರಿವೇಣಿ ಅವರು ಬರೆದಿರುವ ಹಾಗೂ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕಾದಂಬರಿಗಾತಿ ತ್ರಿವೇಣಿಯವರ ಬಗ್ಗೆ ನಮಗೆ ಗೊತ್ತಿರುವ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ತ್ರಿವೇಣಿ ಎಂದು ಕಾವ್ಯನಾಮದಿಂದ ಪ್ರಸಿದ್ಧಿಗೆ ಬಂದ ಈಕೆ, ಇವರ ನಿಜವಾದ ಹೆಸರು ಅನಸೂಯ ಶಂಕರ್ ಎಂದು. ಈಕೆ ಕನ್ನಡದ ಕಾದಂಬರಿಕಾರರಲ್ಲೊಬ್ಬರು. ಹಲವಾರು ಜನಪ್ರಿಯ ಕಾದಂಬರಿ ಬರೆಯುವ ಮೂಲಕ ಪ್ರಸಿದ್ಧಿಯಾದವರು. ತ್ರಿವೇಣಿಯವರು ಸೆಪ್ಟೆಂಬರ್ 1, 1928ರಲ್ಲಿ ಮಂಡ್ಯದಲ್ಲಿ ಜನಿಸಿದವರು. ಇವರ ತಂದೆಯ ಹೆಸರು BM ಕೃಷ್ಣಸ್ವಾಮಿ, ಪ್ರಸಿದ್ಧ ವಕೀಲರು. ತಾಯಿ ತಂಗಮ್ಮ. ತ್ರಿವೇಣಿಯವರು ಹೈಸ್ಕೂಲ್ ಶಿಕ್ಷಣ ಮಂಡ್ಯದಲ್ಲಿ ಹಾಗೂ ಕಾಲೇಜ್ ಶಿಕ್ಷಣ ಮೈಸೂರಿನಲ್ಲಿ ಮಾಡಿದರು. ಮಹಾರಾಣಿ ಕಾಲೇಜ್ನಲ್ಲಿ ಮನಃಶಾಸ್ತ್ರದಲ್ಲಿ ಸಿದ್ದೇಗೌಡ ಚಿನ್ನದ ಪದಕದೊಂದಿಗೆ BA ಪದವಿ ಪಡೆದರು. ನಂತರ ಮೈಸೂರಿನಿಂದ ಮಂಡ್ಯಕ್ಕೆ ಬಂದು ಅಲ್ಲಿ ಪ್ರೌಢಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಸೇವೆ ಆರಂಭಿಸಿದರು. ಈಕೆಯ ಚಿಕ್ಕಮ್ಮ ಉತ್ತಮ ಕಥೆಗಾರ ಅಶ್ವಥ್ ತ್ರಿವೇಣಿಯವರ ಪತಿಯ ಭಾವ. ತ್ರಿವೇಣಿಯವರ ಜನ್ಮನಾಮ ಭಾಗೀರಥಿ. ಶಾಲೆಯಲ್ಲಿ ದಾಖಲಾದ ಹೆಸರು ಅನಸೂಯ. ಇವರ ಹತ್ತಿರದವರು ಅಂಚು ಎಂದು ಕರೆಯುತ್ತಿದ್ದರು. ತ್ರಿವೇಣಿ ಹೆಸರಿನ ತಮ್ಮ ಮೊದಲ ಕಥೆಯನ್ನು ಪತ್ರಿಕೆಗೆ ಕಳಿಸಿದರು. ನಂತರ ಸಂಪಾದಕರಿಗೆ ಇವರ ನಿಜವಾದ ಹೆಸರು ತಿಳಿದಿದ್ದರು. ತ್ರಿವೇಣಿ ಹೆಸರೇ ಚೆನ್ನಾಗಿದೆ, ಅದನ್ನೇ ಮುಂದುವರೆಸಿ ಎಂದು ಹೇಳಿದರು. ಹೀಗೆಯೇ ಅನಸೂಯ ಅವರಿಗೆ ತ್ರಿವೇಣಿ ಎಂಬ ಕಾವ್ಯನಾಮವೇ ಹೆಚ್ಚು ಪ್ರಸಿದ್ಧಿಯಾಯಿತು. ತ್ರಿವೇಣಿಯವರ ಅಮ್ಮ ಕಥೆಗಳನ್ನು ಪ್ರಕಟಿಸು, ಸುಮ್ಮನೆ ಬರೆದು ಇಡಬೇಡ ಎಂದು ಒತ್ತಾಯಿಸಿದರು. ನಂತರ ತ್ರಿವೇಣಿಯವರು ಬರೆದಂತಹ ಕಥೆಗಳು ಒಂದೊಂದು ಪ್ರಕಟವಾಗಲು ಶುರುವಾಯಿತು. ಇದಕ್ಕೆ ಸಂಪಾದಕರ ಪ್ರೋತ್ಸಾಹವಾಯಿತು. ತ್ರಿವೇಣಿಯವರ ವಿವಾಹ 1950ರಲ್ಲಿ ಮೈಸೂರಿನ ಶಾರದಾ ವಿಲಾಸ ಮಹಾವಿದ್ಯಾಲಯದ ಇಂಗ್ಲಿಷ್ ಪ್ರಾಧ್ಯಾಪಕ M. ಶಂಕರ್ ಅವರೊಡನೆ ಆಯಿತು. ಇವರು ತ್ರಿವೇಣಿಯವರನ್ನು ಕಾದಂಬರಿ ಬರೆಯಲು ಪ್ರೋತ್ಸಾಹ ಕೊಟ್ಟು ನಂತರ ಅವರು ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ನೀಡಿ ಬರವಣಿಗೆಯಲ್ಲಿ ತೊಡಗಿದರು. ತ್ರಿವೇಣಿಯವರು ಬರೆದಂತಹ ಸುಮಾರು ಕಾದಂಬರಿಗಳು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವವು. ಇದರಲ್ಲಿ ಬರುವ ಸನ್ನಿವೇಶಗಳು ಹಾಗೂ ಉದಾಹರಣೆಗಳು ಅವರು ಅನೇಕ ಸಣ್ಣ ಕಥೆಗಳಲ್ಲಿ ಕಂಡುಬರುತ್ತದೆ. ಕನ್ನಡಕ್ಕೆ ಹೊಸ ಬಗೆಯ ಕಥಾವಸ್ತುವಿರುವ ಕಥೆಗಳು ಹಾಗೂ ಕಾದಂಬರಿಗಳು ಬಹಳ ಜನಪ್ರಿಯ ಆಗುತ್ತಾ ಬಂದಿತು. ತ್ರಿವೇಣಿಯವರು ಬರೆದಂತಹ ಜನಪ್ರಿಯ ಕೃತಿಗಳು ಯಾವುವೆಂದರೆ ಹಣ್ಣೆಲೆ ಚಿಗುರಿದಾಗ, ಬೆಳ್ಳಿ ಮೋಡ, ಶರಪಂಜರ, ಮುಕ್ತಿ, ಹೂವು ಹಣ್ಣು, ಕಾಶಿಯಾತ್ರೆ, ದೂರದ ಬೆಟ್ಟ, ಬೆಕ್ಕಿನ ಕಣ್ಣು, ಬಾನು ಬೆಳಗಿತು, ಹೃದಯ ಗೀತೆ, ಕೀಲುಗೊಂಬೆ, ಅಪಸ್ವರ, ಅಪಜ್ಜಯ, ತಾವರಕೊಳ, ಸೋತು ಗೆದ್ದವಳು, ಕಂಕಣ, ಮುಚ್ಚಿದ ಬಾಗಿಲು, ಮೊದಲ ಹೆಜ್ಜೆ, ಅವಳ ಮನೆ, ವಸಂತಗಾನ, ಅವಳ ಮಗಳು. ಈ ಕಾದಂಬರಿ ಅರ್ಧ ಬರೆದು ತ್ರಿವೇಣಿಯವರು ನಿಧನರಾದರು. ಶ್ರೀಮತಿ MC ಪದ್ಮ ಇದನ್ನು ಪೂರ್ಣಗೊಳಿಸಿದರು. ತ್ರಿವೇಣಿ ಅವರ ಕಥಾ ಸಂಕಲನಗಳು ಸಮಸ್ಯೆಯ ಮಗು, ಎರಡು ಮನಸ್ಸು, ಹೆಂಡತಿಯ ಹೆಸರು. ತ್ರಿವೇಣಿಯವರ ಅನುವಾದ ಕೃತಿಗಳು ಅಪಸ್ವರ, ಅಪಜಯ ಮತ್ತು ತ್ರಿವೇಣಿ ಸಪ್ತಕ್ ಎಂಬ ಹೆಸರಿನಲ್ಲಿ 7 ಸಣ್ಣ ಕಥೆಗಳನ್ನು ಹಿಂದಿಗೆ SM ರಾಮಸ್ವಾಮಿ ಅವರ ಅನುವಾದ ಮಾಡಿದರು. ಮೀರಾ ನವೇರ್ಕರ್ ಎನ್ನುವವರು ಶರಪಂಜರವನ್ನು ದಿ ಮ್ಯಾಡ್ ವುಮನ್ ಎಂಬ ಹೆಸರಿನಲ್ಲಿ ಇಂಗ್ಲಿಷ್ಗೆ ಅನುವಾದ ಮಾಡಿದರು. ತ್ರಿವೇಣಿಯವರ 6 ಕಾದಂಬರಿಗಳು ಚಲನಚಿತ್ರವಾಗಿವೆ. 1968ರಲ್ಲಿ ಬಂದಂತಹ ಹಣ್ಣೆಲೆ ಚಿಗುರಿದಾಗ, 1970ರಲ್ಲಿ ಬಂದಂತಹ ಬೆಳ್ಳಿ ಮೋಡ, 1971ರಲ್ಲಿ ಬಂದಂತಹ ಶರಪಂಜರ ಮತ್ತು ಮುಕ್ತಿ, 1993ರಲ್ಲಿ ಬಂದಂತಹ ಹೂವು ಹಣ್ಣು, 1993ರಲ್ಲಿ ಬಂದಂತಹ ಕಂಕಣ, ವಸಂತಗಾನ ಕಾದಂಬರಿ ಆಧಾರಿತ ಚಿತ್ರ ಸರಳ ಸುಬ್ಬಾರಾವ್ 2026. ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ಪುಟ್ಟಣ್ಣ ಅವರು ಬಯಸಿದ್ದರು, ಆದರೆ ಕಾರಣಾಂತರದಿಂದ ಅದನ್ನು ಮಾಡಲು ಆಗಲಿಲ್ಲ.
ಕಿರುತೆರೆಯಲ್ಲಿ ಧಾರಾವಾಹಿಗಳಾಗಿ ಬಂದಂತಹ ಕಾದಂಬರಿಗಳು ನಟ ಶ್ರೀನಿವಾಸ್ ಮೂರ್ತಿಯವರು ಈ ಟಿವಿಗಾಗಿ ಧಾರಾವಾಹಿ ಸರಣಿ ಮಾಡಿದ್ದಾರೆ. ತ್ರಿವೇಣಿ ಅವರ ಅವಳ ಮನೆ, ಅಪಸ್ವರ, ಅಪಜಯ ಮುಂತಾದ ಕಾದಂಬರಿಗಳು ದೂರದರ್ಶನದಲ್ಲಿ ಜನವರಿ 29, 2007 ಪ್ರಸಾರಗೊಂಡಿತು. ತ್ರಿವೇಣಿಯವರ ಅವಳ ಮನೆ ಕಾದಂಬರಿಗೆ 1960ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರಕಿದೆ. ಸಣ್ಣ ಕಥೆಗಳ ಆಧಾರಿತ ಸಮಸ್ಯೆಯ ಮಗು ಪುಸ್ತಕಕ್ಕೆ 1962ರಲ್ಲಿ ದೇವರಾಜ್ ಪ್ರಶಸ್ತಿ ಲಭಿಸಿದೆ. ಹೀಗೆಯೇ ಹಲವಾರು ಕಾದಂಬರಿಗಳನ್ನು ತ್ರಿವೇಣಿಯವರು ಬರೆದು ತಮ್ಮ 35ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಬರೆದಂತಹ ಕಾದಂಬರಿಗಳ ಹಕ್ಕು ಅವರ ಮಗಳಾದ ಮೀರಾ ಕುಮಾರ್ ಅವರಲ್ಲಿ ಇದೆ. ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ